ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಬ್ದುಲ್ ಬಶೀರ್ ವಿ.ಕೆ, ಕೀಲು ಮತ್ತು ಮೂಳೆ ತಜ್ಞರು, ಜನಪ್ರಿಯ ಆಸ್ಪತ್ರೆ, ಹಾಸನ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಬೆನ್ನು ನೋವು ಸರ್ವಸಾಮಾನ್ಯ. ಅದು ಎಳೆ ವಯಸ್ಸಿಂದ ಹಿಡಿದು ವಯಸ್ಸು ಅಂದರೆ ಏನಿದೆ ವಯಸ್ಸಾಗುವವರೆಗೂ ಕೂಡ ಈ ಬೆನ್ನು ಮೂಳೆ ವೆರಿ ಕಾಮನ್ ಪ್ರಾಬ್ಲಮ್ ಆಗಿರ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಮಧ್ಯಮ ವಯಸ್ಸಿಂದ ಹಿಡಿದು ವಯಸ್ಸಾಗುವವರೆಗೂ ಈ ನೋವು ಸರ್ವಸಾಮಾನ್ಯವಾಗಿ ಕಾಣ್ತಾ ಇರುತ್ತೆ. ಅನೇಕ ಕಾರಣಗಳು ಈ ಬೆನ್ನು ನೋವಿಗಿರುತ್ತೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಇದು ಯಾವುದೇ ಬೆನ್ನು ನೋವು ಇರಲಿ, ಸಾಮಾನ್ಯವಾಗಿ 80% ಆಫ್ ದ ಟೈಮಲ್ಲಿ ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತಾರೆ. ಅಂದರೆ ಏನು ಸಮಸ್ಯೆ ಇರಲ್ಲ, ಮೆಕ್ಯಾನಿಕಲ್ ಪ್ರಾಬ್ಲಮ್. ಇನ್ನೊಂದು 20-30 ಶತಮಾನ ಜನರಿಗೆ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ನಿಮಗೆಲ್ಲ ಗೊತ್ತಿದ್ದಂಗೆ ಇವಾಗ ಎಳೆ ವಯಸ್ಸಲ್ಲಿ ಬೆನ್ನು ನೋವು ನಿಮ್ಗೆ ಗೊತ್ತಿರ್ಬೋದು. ಕೆಲವರು ಹುಟ್ಟುವಾಗಲೇ ಬೆನ್ನು ಮೂಳೆಯು ಸ್ವಲ್ಪ ಓರೆ ಆಗಿರ್ತದೆ ಕೆಲವು ಮಕ್ಕಳಿಗೆ. ಅದು ತಕ್ಷಣ ಗೊತ್ತಾಗಲ್ಲ, ಯಾಕಂದರೆ ಬೆನ್ನು ಮೂಳೆ ಬೆಳೀತಾ ಬೆಳೀತಾ ಒಂದು 12ರಿಂದ 15 ವರ್ಷದಲ್ಲೇ ಕರೆಕ್ಟಾಗಿ ಅಲ್ಲಿವರೆಗೆ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ, ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ, ಕೈಪೋಸಿಸ್ ಅಂತ ಹೇಳ್ತೀವಿ. ನಾರ್ಮಲಿ ನೀವೆಲ್ಲ ನೋಡ್ದಂಗೆ ನೋಡಿ, ಇದು ಬೆನ್ನು ಹಿಂದ್ಗಡೆಯಿಂದ ನೋಡಿದಾಗ ಬೆನ್ನು ಈ ಥರ ಇರುತ್ತೆ. ಅಂದರೆ ಕತ್ತು ಈ ಥರ ಆಗಿ, ಬೆನ್ನಿನ ಮಧ್ಯಭಾಗ ಈ ಥರ ಆಗಿ, ಬೆನ್ನು ಈ ಥರ ಇರುವಂಥದ್ದು. ಇದು ನಾರ್ಮಲ್ ಕರ್ವೇಚರ್ ಅಂತ ಹೇಳ್ತೀವಿ. ಅಂದರೆ ಸರ್ವೈಕಲ್ ಲಾರ್ಡೋಸಿಸ್, ಆಮೇಲೆ ಥೊರಾಸಿಕ್ ಕೈಪೋಸಿಸ್ ಆ್ಯಂಡ್ ಲಂಬಾರ್ ಲಾರ್ಡೋಸಿಸ್ ಅಂತ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ವಿ. ಸೊ ಯಾವಾಗಲೂ ನಾವು ಈ ಪೊಸಿಷನ್ ಏನಿದೆ ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಈ ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಏನು ಬರುತ್ತೆ ಅದನ್ನು ನಾವು ತಡೆ ಹಿಡಿಬೋದು. ಇದರಲ್ಲಿ ನಮ್ಗೆ ಗೊತ್ತಿರ್ಬೋದು, ಸಾಮಾನ್ಯ ಜನ ಕೂತ್ಕೊಂಡು ಕೆಲಸ ಮಾಡಿ ಹಿಂಗೆ ಬಗ್ಗಿ ಬಿಟ್ಟು ಕೂತ್ಕೊಂಡಿರ್ತಾರೆ. ಅವಾಗ ನಮ್ಮ ಈ ಕರ್ವೇಚರ್ ಏನಾಗುತ್ತೆ, ಅಲ್ಟ್ರೇಷನ್ ಆಗುತ್ತೆ. ಅವಾಗ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅವರಿಗೆ ಬಂದ್ಬಿಟ್ಟು ಬೆನ್ನು ನೋವು ಬರುತ್ತೆ. ಅದೇ ರೀತಿ ನಿಮ್ಗೆ ಸರ್ವಸಾಮಾನ್ಯ ಗೊತ್ತಿದ್ದಂಗೆ ಎಲ್ಲ ವಯಸ್ಸಲ್ಲೂ ಒಂದು 18ರಿಂದ ಸ್ಟಾರ್ಟ್ ಆಗುತ್ತೆ ಡಿಸ್ಕ್ ಪ್ರಾಬ್ಲಮ್. ಎಲ್ಲರಿಗೂ ಬರುತ್ತೆ ಬೆನ್ನು ನೋವು. ಕಾಲಿಗೆಲ್ಲ ಎಳ್ತಾ ಬರೋದು, ಒಂದಿಷ್ಟು ದೂರ ನಡೆಯೋಕ್ಕಾಗಲ್ಲ, ಕಾಲೆಲ್ಲ ಜವ್ ಬರೋದು, ಬೆನ್ನು ನೋವು, ಬಗ್ಗಕ್ಕಾಗಲ್ಲ, ಕೂರಕ್ಕಾಗಲ್ಲ. ಸೊ ಇದೆಲ್ಲ ನೋವು, ಇದೆಲ್ಲ ಇದೆ ಡಿಸ್ಕ್ ಪ್ರಾಬ್ಲಮ್. ದಟ್ ಈಸ್ ವೆರಿ ಕಾಮನ್ ಪ್ರಾಬ್ಲಮ್ ಫಾರ್ ದ ಬೆನ್ನು. ಸೊ ನಾವೊಂದು 10 ಪೇಷಂಟ್ ಬೆನ್ನು ನೋವು ಅಂತ ನೋಡಿದರೆ ಅದರಲ್ಲಿ 8 ಜನರಿಗೂ ಡಿಸ್ಕ್ ಪ್ರಾಬ್ಲಮ್ ಇಂದಲೇ ಬೆನ್ನು ನೋವು ಬರುವಂಥದ್ದು. ಸೊ ವೆರಿ ಕಾಮನ್. ಸೊ ಅದು ಎಸ್ಪೆಷಲಿ ಏನಾಗುತ್ತೆ, ಕೆಲವರು ಬಗ್ಗಿ ಬಿಟ್ಟು ಭಾರ ಎತ್ತುತ್ತಾರೆ, ಸಡನ್ ಆಗಿ ಸ್ನಾನ ಮಾಡುವಾಗ ಬಕೆಟ್ ಎತ್ತೋದು, ಆ ಥರ ಎಲ್ಲ ಮಾಡುವಾಗ ಸಡನ್ ಆಗಿ ಡಿಸ್ಕ್ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು. ಡಿಸ್ಕ್ ಅಂದರೆ ಈ ಇಲ್ಲಿಂದ ಇಲ್ಲಿಗೆ ಒಂದು 33 ಮೂಳೆ ಇದೆ. ತಲೆಯಿಂದ ನಮ್ಮ ರುಂಡಿಯವರೆಗೆ ಒಂದು 33 ಮೂಳೆ ಪೀಸ್ ಇಟ್ಟಿಗೆ ಥರ ಪೀಸ್ ಇದೆ. ಈ ಪೀಸ್ ಮಧ್ಯೆನೇ ಒಂದು ಡಿಸ್ಕ್ ಅಂತ ಈ ಯೆಲ್ಲೋ ಕಲರ್ ಇದೆಯಲ್ಲ, ಅದು ಡಿಸ್ಕ್ ಮಧ್ಯೆ ಈ ನರ ಬರುತ್ತೆ. ಪ್ರತಿಯೊಂದು ನರ, ತಲೆಯಿಂದ ನರ ಬಂದು ಕೈಗಳಿಗೆ, ಕಾಲಿಗಳಿಗೆ ಎಲ್ಲ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಬರುತ್ತೆ. ಯಾವ ಭಾಗದಲ್ಲಿ ಅದು ಡಿಸ್ಕ್ ಸ್ಲಿಪ್ ಆಗಿದೆ ಅದರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಕತ್ತಲ್ಲಿ ಏನಾದ್ರು ಸ್ಲಿಪ್ ಆದ್ರೆ ಕೈಯೆಲ್ಲ ಜುಮ್ ಅಂತದೆ. ಅಕಸ್ಮಾತ್ ಬೆನ್ಮೂಳೆಯಲ್ಲಿ ಅಂದ್ರೆ ಕೆಳಗಡೆ ಭಾಗ ಆದ್ರೆ ಕಾಲೆಲ್ಲ ಎಳ್ತಾ ಬರುತ್ತೆ. ಕೆಲವೊಂದ್ಸಲ ಮಧ್ಯದ ಭಾಗದಲ್ಲಿ ಆದ್ರೆ ಈ ತರ ಎಳ್ತಾ ಬರುತ್ತೆ, ಇಲ್ಲಿ ಎದೆ ಭಾಗಕ್ಕೆ ಎಳ್ತಾ ಬರುತ್ತೆ. ಸೊ ಬೇರೆ ಬೇರೆ ಕಾರಣಗಳಿಂದ ಯಾವ ಜಾಗದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅದರ ಮೇಲೆ ನಮ್ಗೆ ನೋವುಗಳು ಮತ್ತೆ ಅದರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಕತ್ತಲ್ಲಿ ಮತ್ತೆ ಬೆನ್ಮೂಳೆ ಅಂದ್ರೆ ಸರ್ವೈಕಲ್ ಡಿಸ್ಕ್ ಮತ್ತೆ ಲಂಬಾರ್ ಡಿಸ್ಕ್ ಕಾಮನ್ ಆಗಿರುವಂಥದ್ದು, ಸಾಮಾನ್ಯವಾಗಿ ಬರುವಂತ ಕಾಯಿಲೆ. ಡಿಸ್ಕ್ ಪ್ರಾಬ್ಲಮ್ ಇದ್ರೆ ನಾನು ಆಲ್ರೆಡಿ ಹೇಳಿದಂಗೆ ನೋವು ಕತ್ತಲಾಡ್ಸಕ್ಕಾಗಲ್ಲ, ಕೈ ಎಲ್ಲ ಜೋವಿಡೋದು, ಇಲ್ಲ ಈ ಕತ್ತು ನೋವು ಕೆಳಗಡೆ ಬೆನ್ನಿನ ಭಾಗ ಬರುವಂಥದ್ದು ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ. ಸಾಮಾನ್ಯವಾಗಿ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್, ಈ ಕತ್ತಿನ ಡಿಸ್ಕ್ ಪ್ರಾಬ್ಲಮ್ ಇದ್ದು ಯಾವುದೇ ಡಿಸ್ಕ್ಗೆ 90% ಜನರಿಗೆ ಆಪರೇಷನ್ ಅವಶ್ಯಕತೆ ಬರುವುದಿಲ್ಲ. ಅವರಿಗೆ ಮಾತ್ರೆಗಳಲ್ಲಿ, ಫಿಸಿಯೋಥೆರಪಿಗಳಲ್ಲಿ ಮತ್ತೆ ಕೆಲವೊಂದ್ಸಲ ಬೆನ್ನು ನೋವು ಜಾಸ್ತಿ ಇದ್ದಾಗ ರೆಸ್ಟಲ್ಲಿ ಅವರಿಗೆ ಸರಿ ಆಗ್ತದೆ. ಅದೇ ರೀತಿ ನಮ್ಮ ಬೆನ್ನು ನೋವು ಕೆಳಗಡೆ ಇದ್ರೆ ನಾನು ಆಲ್ರೆಡಿ ಹೇಳಿದೆ ಲಂಬಾರ್ ಡಿಸ್ಕ್, ಬೆನ್ನಿನ ಲಾಸ್ಟ್ ಕೊನೆಯಲ್ಲಿ ಆದ್ರೆ ನಮಗೆ ಕಾಲಿಗೆ ಎಳ್ತ ಬರುತ್ತೆ, ಜವು ಬರುತ್ತೆ. ಆದ್ರೆ ಕೆಲವೊಂದ್ಸಲ ಆಪರೇಷನ್ ಬೇಕಾಗುತ್ತೆ. ಯಾವ ಆಪರೇಷನ್ ಬೇಕಾಗುತ್ತೆ ಅಂದ್ರೆ ಯಾವಾಗ ನಮ್ಮ ಬೆನ್ನು ಇದರಿಂದ ಡಿಸ್ಕ್ ಹೋಗ್ಬಿಟ್ಟು ನರಕ್ಕೆ ಸ್ಲಿಪ್ ಒತ್ತುತ್ತಾ ಇದೆ, ಆ ಟೈಮಲ್ಲಿ ನರದ ಶಕ್ತಿ ಕಡಿಮೆ ಆಗಿದೆ, ಇಲ್ಲ ಕೈ ಇಲ್ಲ ಕಾಲು ಜವ್ವಾಗಿದೆ, ಅಂದ್ರೆ ಸ್ಪರ್ಶ ಜ್ಞಾನ ಕಡಿಮೆ ಆಗಿದೆ, ಇಲ್ಲ ವೀಕ್ ಆಗಿದೆ, ನಡೆಯಕ್ಕಾಗಲ್ಲ, ಕೈಯಲ್ಲಿ ಸ್ಟ್ರೆಂತ್ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಿಡಿಯಕ್ಕಾಗ್ತಾ ಇಲ್ಲ, ಅಂತ ಟೈಮಲ್ಲಿ ನಮ್ಗೆ ಆಪರೇಷನ್ ಅವಶ್ಯಕತೆ ಬರುತ್ತೆ. ಯಾಕಂದ್ರೆ ಈ ಡಿಸ್ಕ್ ಹೋಗ್ಬಿಟ್ಟು ನೋಡಿ, ಇಲ್ಲಿ ಒಂದು ನೋಡಿ, ಇದನ್ನು ನೋಡಿ, ಇದು ಡಿಸ್ಕು, ಈ 2 ಮೂಳೆ ಮಧ್ಯೆ ಡಿಸ್ಕ್, ಈ ಡಿಸ್ಕ್ ಈ ನರ, ಈ ಎಲ್ಲೋ ಇದೆಲ್ಲ ನರ, ಈ ಡಿಸ್ಕ್ ಹೋಗ್ಬಿಟ್ಟು ಇಲ್ಲಿ ಒತ್ತಿದ್ರೆ
ಈ ನರ ಒತ್ತಿ ಒತ್ತಿ ಆ ನರ ಡ್ಯಾಮೇಜ್ ಆಗ್ಬೋದು. ಯಾವಾಗ ಆ ನರ ಡ್ಯಾಮೇಜ್ ಆಗುತ್ತಾ ಆವಾಗಲೇ ಏನಾಗ್ತದೆ ಅಂದರೆ ನಮ್ಮ ಸ್ಟ್ರೆಂತ್ ಅಂದರೆ ಸ್ಪರ್ಶಜಾನದಲ್ಲಿ ವ್ಯತ್ಯಾಸ ಬರುತ್ತೆ. ಆಮೇಲೆ ನಮ್ಮ ಏನಿದೆ ಗಟ್ಟಿತನ ಅಂದರೆ ಮಸಲ್ಸ್ ಎಲ್ಲ ವೀಕ್ ಆಗ್ತದೆ. ಆವಾಗ ಏನಾಗುತ್ತೆ ಅಂಥ ಟೈಮಲ್ಲಿ ನಮಗೆ ಆಪರೇಷನ್ ಅವಶ್ಯಕತೆ ಇರುತ್ತೆ. ಅಂದರೆ ಡಿಸ್ಕೆಕ್ಟಮಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ನಿಮಗೆ? ಸೊ ಸಾಮಾನ್ಯವಾಗಿ 90% ಜನರಿಗೆ ಆಪರೇಷನ್ ಅವಶ್ಯಕತೆ ಇಲ್ಲ. 10% ಜನರಿಗೆ ಯಾವಾಗ ಅದರ ಡಿಸ್ಕ್ ಒತ್ತು ಬಿಟ್ಟು ನರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂಥ ಟೈಮಲ್ಲಿ ತಕ್ಷಣಕ್ಕೆ ಮಾಡಬೇಕು. ಯಾಕಂದರೆ ಒಂದ್ಸಲ ನರ ಡ್ಯಾಮೇಜ್ ಆಗಿದೆ, ಶಾಶ್ವತವಾಗಿ ಡ್ಯಾಮೇಜ್ ಆದರೆ ಅದು ರಿಕವರಿ ಆಗಲ್ಲ. ಸೊ ತಾತ್ಕಾಲಿಕವಾಗಿ ಡ್ಯಾಮೇಜ್ ಆದಾಗ ನಾವು ಏನು ಈ ಪ್ರೆಷರ್ ಇದೆಯಲ್ಲ, ಆ ಪ್ರೆಷರನ್ನು ಇವಾಗ ಬಾಗಿಲು ಮಧ್ಯೆ ಕೈ ಇಟ್ಟಂಗೆ ಬಾಗಿಲು ಹಾಕ್ದಂಗೆ, ಸೊ ಆ ಬಾಗಿಲು ತೆಗಿಬೇಕಿಲ್ಲ, ಕೈ ಡ್ಯಾಮೇಜ್ ಆಗುತ್ತೆ. ಸೇಮ್ ಥಿಂಗ್, ಆ ಡಿಸ್ಕ್ ತೆಗೆದ್ರೆ ಆ ನರನ ನಾವು ಫ್ರೀ ಮಾಡ್ಬೋದು ಹೊರತು ನರಕ್ಕೆ ಯಾರು ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಒಂದು ಮಕ್ಕಳಲ್ಲಿ ಸ್ಕೋಲಿಯೋಸಿಸ್ ಕೈಪೋಸಿಸ್ ಇರುತ್ತೆ, ಕೆಲವರಿಗೆ ಮಕ್ಕಳಲ್ಲಿ ದೊಡ್ಡದಿರುತ್ತೆ. ಆಮೇಲೆ ಇದು 12ರಿಂದ 16 ವರ್ಷವರೆಗೆ ನಮ್ಗೆ ನೋಡಿದರೆ ಕೆಲವರು ಬೆನ್ಮೂಳಿನ ಈ ಶೇಪ್ ಇದೆ ಅಲ್ಲ, ಇದು ಜಾತಿ ಇರ್ಬೋದು, ಇದು ಯಾವ ಥರ ಇರ್ಬೋದು. ಅಂಥ ಟೈಮಲ್ಲಿ ನೀವು ತಕ್ಷಣಕ್ಕೆ ಸ್ಥಳೀಯವಾಗಿ ನಿಮ್ಮ ಡಾಕ್ಟ್ರನ್ನ, ವೈದ್ಯರನ್ನ, ಮೂಳೆ ಡಾಕ್ಟ್ರನ್ನ ಕಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಬೇಕು. ಯಾಕಂದರೆ ಮಕ್ಕಳಲ್ಲಿ ಬಿಗಿನಿಂಗ್ ಈ ಸ್ಕೋಲಿಯೋಸಿಸ್ ಕೈಪೋಸಿಸ್ಗೆ ಆಪರೇಷನ್ ಇಲ್ಲದನ್ನೇ ಬೆಲ್ಟಲ್ಲೇ ಸರಿ ಮಾಡ್ಬೋದು. ತಕ್ಷಣ ಗೊತ್ತಾಗಲ್ಲ, ಯಾಕಂದ್ರೆ ಅದು ಬಿಗಿನಿಂಗಿಂದ ಇದ್ರೂ ಕೂಡ ನಮ್ಮ ಕೈ ಕಾಣಿಗೆ ಕಾಣುವತ್ತಿಗೆ ಅದು 12 ವರ್ಷ ಕಳೆದಿರುತ್ತೆ. ಯಾಕಂದ್ರೆ ಮೂಳೆ ಬೆಳೀತಾ ಬೆಳೀತಾ ಅದು ಗೊತ್ತಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಬೆಲ್ಟೆಲ್ಲ ಹಾಕ್ಬಿಟ್ಟು ಸರಿ ಮಾಡ್ಬೋದು. ಆಮೇಲೆ ಇನ್ನು ಡಿಸ್ಕ್ಗೂ ಅಷ್ಟೇ, ಆಲ್ರೆಡಿ ಹೇಳ್ದಂಗೆ ನೀವು ರೆಸ್ಟ್ ತಗೊಂಡು ಮಾತ್ರೆ ತಗೊಂಡು ಫಿಸಿಯೋಥೆರಪಿ ಆಗುತ್ತೆ. ಬಟ್ ಯಾವಾಗ ಅದು ಶಕ್ತಿ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನೀವು ಉಲ್ಕು ತೆಗೆಯೋದು, ಉಜ್ಜೋದು ಗಿಜ್ಜೋದು ಮಾಡಬಾರ್ದು. ಸ್ಥಳೀಯವಾಗಿ ಡಾಕ್ಟರ್ಗಳಿಗೆ ತೋರಿಸಿ ಅವ್ರು ಏನು ಚಿಕಿತ್ಸೆ ತಗೊಳ್ತಾರೆ, ನಿಮಗೆ ಯಾರ ಮೇಲೆ ವಿಶ್ವಾಸ ಇದೆ ಅಂತ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅವ್ರು ಚಿಕಿತ್ಸೆ ತಗೊಳ್ಬೇಕಾಗುತ್ತೆ. ಆಮೇಲೆ ಇನ್ನೂ ಅನೇಕ ಕಾರಣಗಳಿಂದ ಬೆನ್ನು ನೋವು ಬರ್ಬೋದು. ಅಂದರೆ ಇನ್ಫೆಕ್ಷನ್ ಗೊತ್ತಿರ್ಬೋದು, ಯಾವುದೇ ರೀತಿ ಇನ್ಫೆಕ್ಷನ್. ಇದು ಒಂದೊಂದ್ಸಲ ಟ್ಯೂಬರ್ಕುಲೋಸಿಸ್ ಅಂದರೆ TB ಸ್ಪೈನ್, ವೆರಿ ಕಾಮನ್. ಏನು ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿ TB ಆಗುತ್ತೆ, ಅದೇ ರೀತಿ ಬೆನ್ಮೂಳೆಯಲ್ಲಿಯೂ TB ವೆರಿ ಕಾಮನ್ ಆಗಿರುತ್ತೆ. ಅಂಥ ಟೈಮಲ್ಲಿ ಕೂಡ ಎಕ್ಸ್ರೇ ಮಾಡಿಬಿಟ್ಟು ರಕ್ತ ಪರೀಕ್ಷೆ ಮಾಡಿ, ಅವಶ್ಯಕತೆ ಇದ್ರೆ CT ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿಬಿಟ್ಟು ಅದೇನು ಎಂಥದ್ದಂಥದ್ದು ಸೂಚ್ಯ ಚಿಕಿತ್ಸೆ ತೆಗೆದುಕೊಂಡ್ರೆ ಆಯಿತು. ಕೆಲವೊಂದ್ಸಲ ಬೇರೆ ಬೇರೆ ಅಂದರೆ ಕ್ಯಾನ್ಸರ್ ಆಗಿರ್ಬೋದು, ಅದು ವೆರಿ ರ್ಯಾರ್ ಕಾಸಸ್. ಬಟ್ ಸ್ಟಿಲ್ ಎಸ್ಪೆಷಲಿ ಏಜ್ ಅಂದರೆ ಕೆಲವೊಂದ್ಸಲ ಈ ಮಲ್ಟಿಪಲ್ ಮೈಲಮ, ಬೇರೆ ಬೇರೆ ಕಾಯಿಲೆ, ಬೇರೆ ಬೇರೆ ಕ್ಯಾನ್ಸರ್ನಲ್ಲಿ ಕೂಡ ಬೆನ್ನು ನೋವು ಬರ್ಬೋದು. ಆಮೇಲೆ ಎಲ್ಲಾದರೂ ಬೇರೆ ಕಡೆ ಕ್ಯಾನ್ಸರ್ ಇದ್ರೆ, ಒಂದು ಲಿವರಲ್ಲಿ, ಅಲ್ಲಿ ಹೊಟ್ಟೆಯಲ್ಲಿ ಎಲ್ಲಾದರೂ ಕ್ಯಾನ್ಸರ್ ಇದ್ರೆ ಅದು ಹೋಗ್ಬಿಟ್ಟು ಬೆನ್ಮೂಳೆಯಲ್ಲಿ ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಸೆಕೆಂಡ್ರೀಸ್ ಅಂತ ಹೇಳ್ತೀವಿ. ಆ ಥರ ಅನೇಕ ಕಡೆಗಳಿಂದ ಬೆನ್ನು ನೋವು ಬರುತ್ತೆ. ಯಾರು ಬೆನ್ನು ನೋವು ಮುಖ್ಯವಾಗಿ ಏನಂದರೆ, ಬೆನ್ನು ನೋವು ಇರುವವರು ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಎ ಮೆಕ್ಯಾನಿಕಲ್ ಪ್ರಾಬ್ಲಮ್. ನಾನು ಆಲ್ರೆಡಿ ಹೇಳಿದೆ, ನಮ್ಮ ಶೇಪ್ ಮೇಂಟೈನ್ ಮಾಡಬೇಕು. ಡ್ರೈವಿಂಗ್ ಮಾಡೋರು ನೆಟ್ಟಿಗೆ ಕೂತ್ಕೊಂಡು ಡ್ರೈವ್ ಮಾಡಬೇಕು, ಈ ಥರ ಮಾಡ್ಬೋದು. ಇವನ್ ಸಿಸ್ಟಮಲ್ಲಿ ವರ್ಕ್ ಮಾಡೋದು ಅಷ್ಟೇ, ಈ ಬಗ್ಬಿಟ್ಟು ಅವಾಯ್ಡ್ ಮಾಡಬೇಕು. ಸ್ಟ್ರೈಟಾಗಿ ಕೂತ್ಕೊಂಡು ನೀವು ಏನಂದರೆ ಐದರ್ ಟೇಬಲ್ನ ಹತ್ರ ಮಾಡಬೇಕು, ಇಲ್ಲ ಚೇರನ್ನ ಹತ್ರ ಮಾಡಿಕೊಂಡು ಆಪ್ರೇಟ್ ಮಾಡಿದರೆ ಏನಾಗುತ್ತೆ, ನಮ್ಮ ಕರ್ವೇಚರ್, ಈ ಶೇಪ್ ಇದೇನಿದೆ ಬೆನ್ನು ಹಿಂದ್ಗಡೆಯಿಂದ ನೋಡಿದ್ರೆ ಈ ಶೇಪ್ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಅವು ನಮಗೆ ಬೆನ್ನು ನೋವು ಅಂದರೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರಲ್ಲ. ಮತ್ತು ಬೆನ್ನು ನೋವು ಇರುವವರು ಏನಂದರೆ ನೆಟ್ಟಿಗೆ ಹೇಳ್ಬೇಕು, ನೆಟ್ಟಿಗೆ ಕೂರಬೇಕು. ಅಂದರೆ ಯಾವ ರೀತಿ ಅಂದರೆ ಅವರು ಬಗ್ಬಾರ್ದು, ನೆಟ್ಟಿಗೆ ಕೂರೋದು, ನೆಟ್ಟಿಗೆ ಹೇಳೋದು ಮಾಡಬೇಕು. ಮಲ್ಕೊಂಡೊಳಗೆ ಸೈಡಿಂದ ಹೇಳಬೇಕು. ಅವಾಗ ಏನಾಗುತ್ತೆ, ಬೆನ್ನಿನ ಮೇಲೆ ಉಂಟ ಹೊರೆ ಕಡಿಮೆ ಆಗುತ್ತೆ. ಇವನ್ ಬೆನ್ನು ನೋವು ಇರುವವರು ಯಾವ ರೀತಿ ಬಗ್ಬೇಕು, ಹೇಳ್ಬೇಕು, ಇಲ್ಲ ವೆಯ್ಟನ್ನು ಯಾವ ರೀತಿ ಎತ್ತಬೇಕಂದ್ರೆ ನಾವೀಗ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಇನ್ನು ನಿಮಗೆ ಮುಂದಿನ ಇನ್ನೂ ಜಾಸ್ತಿ ಸಮಸ್ಯೆ ಇದ್ರೆ ಯಾವಾಗಲೂ ನಿಮ್ಮ ಸ್ಥಳೀಯವಾಗಿ ನಿಮಗೆ ಯಾರು ನಿಮ್ಗೆ ವಿಶ್ವಾಸ ಉಳ್ಳಂತಹ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ.